ಕಲಬುರಗಿ ನಗರದಲ್ಲಿ ನೂತನವಾಗಿ ಆವಿಷ್ಕಾರಗೊಂಡ OIOT ಅಪ್ಲಿಕೇಶನ್ ಮೂಲಕ ಪ್ರಯಾಣಿಕರು ಆಟೋ ಬುಕ್ ಮಾಡುವ ಮೂಲಕ ಸೌಲಭ್ಯವನ್ನು ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಕಲ್ಯಾಣ ಕರ್ನಾಟಕ ಆಟೋ ಚಾಲಕರ ಸಂಘದ ಅಧ್ಯಕ್ಷ ಲಕ್ಷ್ಮೀಕಾಂತ್ ಮಾಲಿ ಪಾಟೀಲ್ ಅವರು ತಿಳಿಸಿದರು. ಕಲಬುರಗಿಯಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಈ ಕುರಿತು ಮಾಹಿತಿ ಹಂಚಿಕೊಂಡರು. ನೂತನವಾಗಿ ಆವಿಷ್ಕಾರಗೊಂಡ OIOT ಅಪ್ಲಿಕೇಶನ್ ಇನ್ನು ಮುಂದೆ ಕಲಬುರಗಿಯಲ್ಲಿ ಸೇವೆ ಆರಂಭಿಸಿದ್ದು ಕಲಬುರಗಿ ನಗರದ ಜನತೆ ಇದರ ಲಾಭ ಪಡೆದುಕೊಳ್ಳಬೇಕು. ಇನ್ನು ಅಪ್ಲಿಕೇಶನ್ ಸರ್ಕಾರದ ನಿಯಮದ ಪ್ರಕಾರ ಆವಿಷ್ಕಾರ ಮಾಡಲಾಗಿದೆ. ಯಾವುದೇ ಹೆಚ್ಚಿನ ದರ ಪಡೆದುಕೊಳ್ಳಲು ಸಾಧ್ಯವಿಲ್ಲ. ಹೀಗಾಗಿ ಸಾರ್ವಜನಿಕರು ಈ ಅಪ್ಲಿಕೇಶನ್ ಲಾಭ ಪಡೆದುಕೊಳ್ಳುವ ಮೂಲಕ ತಾವು ಇದ್ದಲ್ಲೇ ಆಟೋ ಬುಕ್ ಮಾಡಬಹುದು ಎಂದು ತಿಳಿಸಿದರು. ಕಲಬುರಗಿ ನಗರದಲ್ಲಿ ನೂತನವಾಗಿ OIOT ಎಂಬ ಹೊಸ ಒಂದು ಅಪ್ಲಿಕೇಶನ್ ಬಂದಿದೆ. ಇದು ಫುಲ್ ಗೌರ್ಮೆಂಟ್ ಸಪೋರ್ಟೆಡ್. ಇದು ಯಾವುದೇ ರೀತಿಯಾದ ಹೆಚ್ಚಿಗೆ ದುಡ್ಡಿಲ್ಲ. ಸರ್ಕಾರದೇನು ನಿಗದಿಪಡಿಸಿದ ದುಡ್ಡದ ಅದೇ ಅದ. ಮಿನಿಮಮ್ 30 ರೂಪಾಯಿ ಅದ ಪರ್ ಕಿಲೋಮೀಟ್ರ್ 15. ಮತ್ತು ನೀವು ವೇಟಿಂಗ್ ಚಾರ್ಜ್ ಅದು ಏನು ಎಕ್ಸ್ಟ್ರಾ ಅದ ಗೌರ್ಮೆಂಟ್ ರೂಲ್ಸ್ ಪ್ರಕಾರ ಅದೇ ಅದ. ಇದು ಇನ್ನೊಂದು ಇದ್ರೊಳಗೆ ಏನಪ್ಪ ಅಂದರೆ ಡಿಜಿಟಲ್ ಮೀಟ್ರ್ ಕೊಟ್ಟನ. ಯಾವುದೇ ರೀತಿ ಬುಕ್ ಮಾಡೋ ಅಂಥ ಅವಶ್ಯಕತೆ ಇಲ್ಲ. ಬುಕ್ ಮಾಡಿದ್ರಿ ಅಂದ ನಿಮ್ಮ ಮನೆಗೆ ಬರ್ತಾ ಬುಕ್ ಮಾಡಿಲ್ಲ ಇನ್ ಕೇಸ್ LB ನೀವು ಸಿಕ್ಕರೆ ಇದರಿಂದ ಡೈರೆಕ್ಟಾಗಿ ಮೀಟ್ರ್ ಮ್ಯಾಗ ಹೋಗ್ಬೋದು. ಇದಕ್ಕಿಂದ ಎಲ್ಲರೂ ಸಂಪೂರ್ಣ ಬೆಂಬಲ ಕೊಡಬೇಕು. ಇದಕ್ಕೆ ಹೆಚ್ಚಿಗೆ ಒತ್ತು ಕೊಟ್ಟು ಇದು ಸಪೋರ್ಟ್ ಮಾಡ್ಬೇಕಂತ ನಂದು. ಇದು ಈಗ ಆಲ್ರೆಡಿ ಒಂದು 100 ಗಾಡಿ ಇದರಲ್ಲಿ ಬುಕ್ ಆಗಿವೆ ಸರ್. ಇನ್ನೂ ಕಸ್ಟಮರ್ ಡಿಮ್ಯಾಂಡ್ ಪ್ರಕಾರ ಹೆಚ್ಚಿನ ರೀತಿಯಲ್ಲಿ ಚಾಲಕರ ನೋಂದಣಿ ಆಗಬೇಕು ಮತ್ತು ಇದು ಹೆಚ್ಚಿನ ರೀತಿಯಲ್ಲಿ ಕಸ್ಟಮರ್ ಉಪಯೋಗಿಸಿ ಇದಕ್ಕೊಂದು ಬೆಂಬಲ ಮಾಡ್ಬೇಕಂತೀವಿ ನಾವು. ಇದು OIOT ಎಂಬ ಒಂದು ಅಪ್ಲಿಕೇಶನ್ ಆದರೆ ಅದ್ರ ಮುಖಾಂತರ ಬುಕ್ ಮಾಡ್ಬೇಕು ಸರ್. ಬುಕ್ ಮಾಡಿದ್ರೆ ಇದು ಎಂದ ಬಂದುಬಿಡ್ತದೆ ಸರ್. ಇದು ಮಿನಿಮಮ್ 30 ರೂಪಾಯಿ ಅದ ಸರ್. ಇದು ಸಿಟಿ ಅಂತ ಅದ ಸರ್. ಸಿಟಿ ಒಳಗೆ ಪೂರ ಎಲ್ಲ ಕಡೆ ಅದ ಸರ್. ರೈಟ್.